ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಈ ಕಡೆ ತನ್ವಿಗೆ ಫೀಸ್ ಕಟ್ಟಿದ್ದಾಯಿತು. ಫೀಸ್ ಕಟ್ಟಿರೋ ಅಪ್ಪನನ್ನು ನೋಡಿ ಖುಷಿಪಟ್ಟು ಭಾಗ್ಯಗೆ ಕೈ ಕೊಟ್ಟು ಅಪ್ಪನ ಬಳಿಗೆ ಹೋಗೇ ಬಿಟ್ಲ ತನ್ವಿ. ಭಾಗ್ಯ ಕಣ್ಣೀರು ಹಾಕ್ತಿರೋದು ಯಾಕೆ, ತಾಂಡವ್ ಗೆದ್ದು ಬೀಗ್ತಿರೋದು ಯಾಕೆ, ಇದೆಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ತನ್ವಿ ನನಗೆ ಫೀಸ್ ಕಟ್ಟಲೇಬೇಕು, ನಾನು ಹೇಳಿದ್ದೇನೆ ನನ್ನ ಫ್ರೆಂಡ್ಸ್, ಇಲ್ಲ ಅಂದರೆ ಅವ್ರು ನಾನು ಟೀಸ್ ಮಾಡ್ತಾರೆ, ನನ್ನ ಇಮೇಜ್ ಡ್ಯಾಮೇಜ್ ಆಗುತ್ತೆ, ಯಾವುದೇ ಕಾರಣಕ್ಕೂ ಕಟ್ಟದೆ ಇರೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಕಣ್ಣೀರು ಹಾಕ್ತಿರ್ತಾರೆ. ಭಾಗ್ಯ ಬಂದಿದ್ದೆ, ಖಂಡಿತ ಮಗಳೇ ಕಟ್ಟೋಣ, ನಾನು ನಾಳೆ ಬಂದು ನಿಮ್ಮ ಕಾಲೇಜಲ್ಲಿ ಮಾತಾಡ್ತೀನಿ, ನೀನು ಕೋರ್ಸ್ ಜಾಯ್ನ್ ಆಗುವಂತೆ ಅಂತಾನೆ ವಿಶ್ವಾಸ ಕೊಟ್ಟು ಹೋಗ್ತಾರೆ. ಇಲ್ಲಿ ಸುನಂದ ಮತ್ತು ಪೂಜಾ ಬಂದಿದೆ, ಯಾಕೆ ಅಮ್ಮನ ಪ್ರಾಣ ತಿಂತಿದ್ಯಾ, ಎಲ್ಲವನ್ನ ಕೂಡ ಅಮ್ಮನ ಮೇಲೆ ಬರ್ಡನ್ ಹಾಕೋದು ಎಷ್ಟು ಸರಿ, ನಿಮ್ಮ ಅಪ್ಪನ ಹತ್ರ ಕೂಡ ಕೇಳು, ಅದು ಅವರ ಜವಾಬ್ದಾರಿ ಅಲ್ವಾ ಅಂತ ಹೇಳಿದಾಗ ತನ್ವಿಗೂ ಕೂಡ ಅದು ಸರಿ ಅನಿಸುತ್ತೆ. ಬಿಕಾಸ್ ಅವಳಿಗೂ ಕೂಡ ಗೊತ್ತಿದೆ ಅಮ್ಮನ ಫೈನಾನ್ಷಿಯಲ್ ಕಮಿಟ್ಮೆಂಟ್ಸ್, ಅಮ್ಮನಿಗೆ ಈಗ ಕೆಲಸ ಹೋಗಿದೆ, ಅದು ಎಲ್ಲವನ್ನ ಕೂಡ ತುಂಬ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ತನ್ವಿ ಅಪ್ಪನಿಗೆ ಮೆಸೇಜ್ ಮಾಡೋಕ್ಕೆ ಒಪ್ಕೋತಾಳೆ. ತದನಂತರ ಹಾಯ್ ಪಪ್ಪ ಅಂತ ಮೆಸೇಜ್ ಮಾಡಿ, ಈ ಕಡೆ ಏನಂತ ಮಾಡೋದು ಅಂದಾಗ ನೀನಷ್ಟು ಇನ್ನೋಸೆಂಟ್ ಅಲ್ಲ ಅಂತ ಗೊತ್ತು, ಏನು ಟೈಪ್ ಮಾಡಬೇಕು ಅಂತ ನೀನು ಗೊತ್ತದ ಅಂತ ನನಗೆ ಗೊತ್ತು, ಸುಮ್ಮನೆ ಟೈಪ್ ಮಾಡು ತನ್ವಿ ಅಂತ ಪೂಜಾ ಹೇಳಿದಾಗ, ಈ ಕಡೆ ಅಪ್ಪ ನಾನು ಒಂದು ಕೋರ್ಸಿಗೆ ಜಾಯ್ನ್ ಆಗಿದ್ದೀನಿ, ಅದಕ್ಕೆ 80K ಆಗುತ್ತೆ, ಬಟ್ ಅಮ್ಮನ ಹತ್ರ ಇವತ್ತು ಕೆಲಸ ಇಲ್ಲ, ಹಾಗಾಗಿ ತುಂಬ ಫೈನಾನ್ಷಿಯಲ್ ಕಮಿಟ್ಮೆಂಟ್ಸ್ ಇರೋದ್ರಿಂದ ಕಷ್ಟ ಆಗ್ತದೆ, ಹಾಗಾಗಿ ನೀವು ಪೇ ಮಾಡ್ತೀರಾ ಪಪ್ಪ ಅಂತ ಕೇಳಿ ಮೆಸೇಜ್ ಮಾಡಿ, ಈ ಕಡೆ ಸರಿನಾ ಅಂದಾಗ ಖಂಡಿತ ನೋಡೋಣ ಏನು ರಿಪ್ಲೈ ಮಾಡ್ತಾನೆ ಅಂತ ಹೇಳಿ ವೆಯ್ಟ್ ಮಾಡ್ತಿದ್ದಾರೆ ಎಲ್ಲರೂ ಕೂಡ, ಸುನಂದ ಪೂಜಾ ಹಾಗೆ ತನ್ವಿ. ಅತ್ತ ಕಡೆ ತಾಂಡವ್ ಶ್ರೇಷ್ಠ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ, ಸೆಲೆಬ್ರೇಟ್ ಮಾಡ್ತಿದ್ದಾರೆ ಭಾಗ್ಯ ಕೆಲಸ ಹೋಗಿಸಿರೋದಕ್ಕೆ. ಈ ಕಡೆ ಶ್ರೇಷ್ಠ ಹಾಗೆ ಗಿಫ್ಟ್ ಕೊಟ್ಟಿದ್ದೇನು, ಅವಳಿಗೆ ಇಷ್ಟ ಆಗ್ತಕ್ಕಂಥ ರೆಸ್ಟೋರೆಂಟಲ್ಲಿ ಒಳ್ಳೆ ಆ್ಯಂಬಿಯನ್ಸ್ ಇರೋ ಜಾಗದಲ್ಲಿ ಡಿನ್ನರ್ಗೆ ಕರ್ಕೊಂಡು ಹೋಗಿದ್ದಾರೆ. ಈ ನಡುವೆ ಇಬ್ಬರು ಡಿನ್ನರ್ ಮಾಡ್ತಿರ್ತಾರೆ, ಆ ಟೈಮಲ್ಲಿ ತನ್ವಿ ಮೆಸೇಜ್ ಬರುತ್ತೆ ತಾಂಡವ್ಗೆ, ಹಾಯ್ ಪಪ್ಪ ಅಂತ ಹೇಳಿ ಬರೆದಿರೋ ಮೆಸೇಜನ್ನ ತಾಂಡವ್ ಕ್ಲಿಯರ್ ಆಗಿ ಓದ್ತಾರೆ. ಅಯ್ಯೋ ಖಂಡಿತ ಮಗಳ, ನಿನಗೆ ಮಾಡ್ತಾ ಇರ್ತೀನ, ಖಂಡಿತ ನಾಳೆ ಹೋಗಿ ನಿನ್ನ ಕೋರ್ಸಿಗೆ ಜಾಯ್ನ್ ಆಗುವಂತೆ ನಾನು 80,000 ಹೊಂದಿಸ್ತೀನಿ ಅಂತ ಹೇಳ್ತಾರೆ. ಆ ಒಂದು ಮೆಸೇಜ್ನ ನೋಡಿ ಅಲ್ಲಿರ್ತಕ್ಕಂಥ ಮೂವರು ತನ್ವಿ, ಸುನಂದ ಹಾಗೆ ಪೂಜಾ ಎಲ್ರಿಗೂ ಕೂಡ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಈ ಕಡೆ ಶ್ರೇಷ್ಠ ಏನು ಅಂತ ಕೇಳಿದಾಗ ಏನಿಲ್ಲ ಅಂತಲೇ ತಾಂಡವ್ ಹೇಳ್ತಾರೆ. ಬಿಕಾಸ್ ಯಾವುದೋ ಒಂದು ಸುಳಿವನ್ನು ಕೂಡ ತಾಂಡವ್ ಶ್ರೇಷ್ಠಗೆ ಬಿಟ್ಕೊಡೋದಿಲ್ಲ, ಬಿಟ್ಕೊಟ್ರೆ ಖಂಡಿತ ಬೇಡ ಗೀಡ ಏನೇನೋ ಬರ್ಬೋದು ಅನ್ನೋದು ಇರಬಹುದು, ಬಟ್ ವಿಷಯನ ಮುಚ್ಚಿಡ್ತಾರೆ ತಾಂಡವ್ ಶ್ರೇಷ್ಠ ಅಂತ. ಹೀಗೆ ಇಬ್ಬರು ಡಿನ್ನರ್ ಮಾಡ್ತಿರೋ ಟೈಮ್ಗೆ ಸರಿಯಾಗಿ ಇಲ್ಲಿ ಶ್ರೇಷ್ಠ ಫ್ರೆಂಡ್ ಎಂಟ್ರಿ ಕೊಡ್ತಾರೆ. ವಾವ್ ಶ್ರೇಷ್ಠ ಇಲ್ಲೇ ಇದೆಯಾ, ಒಳ್ಳೆ ರೆಸ್ಟೋರೆಂಟಿಗೆ ಬಂದಿದೆಯಾ, ಏನು ನಿನ್ನ ಟೇಸ್ಟ್ ತುಂಬಾ ಸೂಪರ್ ಆಗಿದೆ ಅಂತ ಹೇಳ್ತಿದ್ದಾರೆ. ತಾಂಡವ್ ಗುರಿಯೋಕೆ ಶುರು ಆಗೇ ಬಿಡ್ತು. ಮೊದಲೇ ತಾಂಡವ್ಗೆ ವ್ಯಕ್ತಿ ಕಂಡ್ರೆ ಆಗೋದೇ ಇಲ್ಲ, ಅಂಥದ್ರಲ್ಲಿ ಈಗಲೂ ಕೂಡ ಮಧ್ಯ ಬಂದು ಮಾತಾಡ್ತಿರೋದು, ಜಾಯ್ನ್ ಆಗ್ತಿರೋದು ಸ್ವಲ್ಪ ಕೂಡ ತಾಂಡವ್ಗೆ ಇಷ್ಟ ಆಗ್ತಿಲ್ಲ. ಈ ಕಡೆ ಇದೆಲ್ಲ ಕೂಡ ಟೇಸ್ಟ್ ನಂದಲ್ಲ, ತಾಂಡವ್ ಸೆಲೆಕ್ಟ್ ಮಾಡಿ ಕರ್ಕೊಂಡು ಬಂದಿದ್ದು ಅಂತ ಹೇಳ್ತಾರೆ. ಈ ಕಡೆ ಸೂಪರ್ಸು, ನಿಮ್ಮ ಟೇಸ್ಟ್ ಅದು ಸಖತ್ತಾಗಿದೆ ಅಂತ ಹೇಳಿ ನಾನು ಕೂಡ ಜಾಯ್ನ್ ಆಗಬಹುದಾ ಅಂತ ಹೇಳಿ ಆ ವ್ಯಕ್ತಿ ಕೂಡ ಇಲ್ಲಿ ಶ್ರೇಷ್ಠ ತಾಂಡವ್ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಈ ಕಡೆ ವೈ ನಾಟ್ ಅಂತ ಹೇಳಿ ಶ್ರೇಷ್ಠ ಕೂಡ ಅವನ್ನ ಜಾಯ್ನ್ ಮಾಡ್ಕೋತಾಳೆ. ಈ ಕಡೆ ಒಂದಷ್ಟು ಡಿಶಸ್ನ ಆರ್ಡರ್ ಮಾಡ್ತಾರೆ. ಸರ್ ಇದೆಲ್ಲ ಯಾವುದು ಗೊತ್ತಾ, ನಿಮ್ಮ ಹುಡುಗಿ ಶ್ರೇಷ್ಠ ಇಷ್ಟಪಡ್ತಕ್ಕಂಥದ್ದು, ಇದೆಲ್ಲ ನೀವು ತಿಳ್ಕೊಂಡಿರಬೇಕು ಗೊತ್ತಾ, ಏನು ನಿಮಗೆ ಗೊತ್ತಿಲ್ಲ ಅಂದರೆ ಹೇಗೆ, ಇದೆಲ್ಲ ಶ್ರೇಷ್ಠ ಫೇವ್ರೆಟ್ಸ್ ಗೊತ್ತಾ ಅಂತ ಹೇಳ್ತಾರೆ. ಪಾಪ ತಾಂಡವ್ಗೆ ಗೊತ್ತಿಲ್ಲ ಶ್ರೇಷ್ಠ ಫೇವ್ರೆಟ್ಸ್ ಏನು ಅಂತ, ಅವಳ ಫ್ರೆಂಡಿಗೆ ತುಂಬ ಚೆನ್ನಾಗಿ ಗೊತ್ತದೆ, ಅದು ಕೂಡ ತಾಂಡವ್ಗೆ ಹೊರ್ತು ಹೋಗುತ್ತೆ. ಇನ್ನೂ ಕೂಡ ನೆನ್ಪಿಟ್ಕೊಂಡಿದ್ಯಾ, ತುಂಬ ಖುಷಿ ಆಗ್ತದೆ ಅಂತ ಕೂಡ ಶ್ರೇಷ್ಠ ತುಂಬ ಕ್ಲೋಸ್ ಆಗಿ ಆ ವ್ಯಕ್ತಿ ಜೊತೆ ಮೂವ್ ಮಾಡ್ತಿದ್ದಾಳೆ. ನಂತರ ಹೀಗೆ ಮಾತಾಡ್ತಾ ನಾವು ದಾಂಡೇಲಿಗೆ ಹೋಗಿದ್ವಲ್ವ, ಆಗ ಎಷ್ಟು ಚೆಂದ ಇರ್ತಲ್ವ ಅದೆಲ್ಲ ಕೂಡ ಅಂತ ಹೇಳ್ತಿದ್ದಾರೆ. ನೋಡಿದ್ಯಾ ತಾಂಡವ್ ಇವರೆಲ್ಲ ಏನು ಮಾಡಿದ್ರು ಗೊತ್ತಾ, ದುಡ್ಡು ಕೊಟ್ಬಿಟ್ಟು ತೆಪ್ಪನ ಮುಳುಗಿಸ್ಬಿಟ್ಟಿದ್ರು ನನ್ನ ಅಂತೆಲ್ಲ ಮಾತಾಡ್ತಾರೆ. ಹೌದಾ ಹೌದಾ ಅಂತ ಹೇಳಿ ಸುಮ್ಮನೆ ಮೇಲ್ನೋಟಕ್ಕೆ ನಾಟಕ ಮಾಡ್ತಿದ್ದಾರೆ ತಾಂಡವ್. ಜೊತೆಗೆ ಈ ಶ್ರೇಷ್ಠ ಎಂತವಳು ಗೊತ್ತಾ, ನಮ್ಮ ಜೊತೆ ಎಲ್ಲ ಸ್ಮಿತಾ ಅವರು ಇವರು ಯಾರ್ಯಾರೋ ಬಂದಿದ್ರಲ್ವ, ಅವ್ರಿಗೆ ಎಲ್ಲದಕ್ಕೂ ಕೂಡ ರೋಷನ್ ಇವರು ಎಲ್ಲರಿಗೂ ಕೂಡ ಯಾವುದೇ ರೀತಿ ಡ್ರಿಂಕ್ಸ್ ಕುಡಿಯೋ ಅಭ್ಯಾಸ ಇರಲಿಲ್ಲ. ನಿಜ ಹೇಳಬೇಕು ಅಂದರೆ ಅವ್ರಿಗೆಲ್ಲ ಡ್ರಿಂಕ್ಸ್ ಕುಡಿಯೋ ಅಭ್ಯಾಸ ಮಾಡಿದ್ದೆ ಶ್ರೇಷ್ಠ, ಅವರೆಲ್ಲ ಕುಡಿಯೋದಿಲ್ಲ ಅಂತ ಹೇಳಿ ಜ್ಯೂಸ್ಗೆ ಲಿಕ್ಕರ್ ಮಿಕ್ಸ್ ಮಾಡಿ ಕೊಟ್ಟಿದ್ಲು ಗೊತ್ತಾ. ಇವಳು ಎಂಥ ಮಹಾನ್ ಕಿಲಾಡಿ ಗೊತ್ತಾ, ಏನೇನು ಕೆಲಸ ಮಾಡಿದಾಳೆ ಗೊತ್ತಾ, ಹಾಗೆ ಹೀಗೆ ಅಂತ ಹೇಳಿ ಶ್ರೇಷ್ಠ ಅಪ್ರವತಾರನೆಲ್ಲ ಹೇಳ್ತಿದ್ದಾರೆ. ಈ ಕಡೆ ನನಗಿದು ಯಾವುದ್ರ ಬಗ್ಗೆ ಕೂಡ ಇಂಟ್ರೆಸ್ಟ್ ಇಲ್ಲ ಅಂತಲೇ ತಾಂಡವ್ ಹೇಳ್ತಾರೆ. ಇಂಟ್ರೆಸ್ಟ್ ಇಲ್ಲ, ಇಂಟ್ರೆಸ್ಟ್ ಮಾಡ್ಕೋಬೇಕು ಸರ್, ಎಷ್ಟು ಚೆಂದ ಇರುತ್ತೆ ಗೊತ್ತಾ, ಹಾಗೆ ಹೀಗೆ ಅಂತ ಹೇಳಿ ಒಂದಷ್ಟು ಜಾಲಿ ವಿಷಯಗಳನ್ನೆಲ್ಲ ಮಾತನಾಡ್ತಾರೆ. ಈ ಕಡೆ ತಾಂಡವ್ಗಂತೂ ಹುರ್ಕೋತಿದ್ದಾರೆ. ಬಟ್ ಇಲ್ಲಿ ಶ್ರೇಷ್ಠ ಮತ್ತು ಆ ವ್ಯಕ್ತಿ ಇಬ್ಬರು ಕೂಡ ತುಂಬ ಕ್ಲೋಸ್ ಆಗಿ ಅವರೇ ಒಂದು ಹಳೆ ಪಾಸ್ಟ್ ಡೇಸ್ನೆಲ್ಲ ಮೆಲುಕು ಹಾಕ್ತಿದ್ದಾರೆ. ತದನಂತರ ಈ ಕಡೆ ತಾಂಡವ್ಗೆ ಉರ್ದೋಗಿದ್ದೆ ಎತ್ತೆ ನಿಂತ್ಕೊಬಿಡ್ತಾರೆ. ಏನು ಸರ್ ಹೋಗೋಕ್ಕೂ ಮುನ್ನ ಬಾಯ್ ಹೇಳಬೇಕು ಅಂತ ಗೊತ್ತಾಗೋದಿಲ್ವ ನಿಮಗೆ, ಹೋಗೋಕ್ಕೂ ಮುನ್ನ ಬಾಯ್ ಹೇಳಬೇಕಲ್ವ ಅಂತ ಹೇಳ್ತಿದ್ದಾರೆ. ಸರಿ ಆಯಿತು, ನಾನು ಕೂಡ ಬರ್ತೀನಿ ನಾಳೆ
ಅಂತ ಹೇಳ್ತಿದ್ದಾನೆ. ಈ ಕಡೆ ಆ ಹುಡುಗ ಈ ಕಡೆ ಶ್ರೇಷ್ಠ ವಾಕಿಂಗಲ್ಲಿ ಸಿಗೋಣ ಅಂತ ಹೇಳಿದಕ್ಕೆ ವಾಕಿಂಗ್ ಅಲ್ಲಮ್ಮ ಜಾಗಿಂಗು ಅಂತ ಹೇಳಿ ಹೋಗ್ತಾರೆ. ನಂತರ ಈ ಕಡೆ ಸರ್ವೆಂಟ್ ಬಂದಿದೆ, ಈ ಕಡೆ ಸರ್ವರ್ ಬಂದಿದೆ, ಈ ಕಡೆ ಇನ್ನೇನಾದರೂ ಆರ್ಡರ್ ಮಾಡಬೇಕಿತ್ತ ಅಂತ ಬಿಲ್ ಕೊಟ್ಟು ಸಾಯಿ ಅಂತ ಹೇಳ್ತಾರೆ. ಈ ಕಡೆ ಶ್ರೇಷ್ಠ ಅಂತೂ ಯಾಕೆ ತಾಂಡವ್ ಈ ರೀತಿ ಉರ್ಕೋತಾ ಇದೆಯಾ, ಏನಾಯಿತು ಅಂತ ಕೇಳ್ತಿದ್ರೆ ಆ ಹುಡುಗ ಏನೆಲ್ಲ ಮಾತಾಡ್ತಾನೆ, ನಂಗೆ ಸ್ವಲ್ಪ ಕೂಡ ಇಷ್ಟ ಆಗಿಲ್ಲ. ನೀನು ಅವ್ನ ಜೊತೆ ಅಷ್ಟು ಚೆನ್ನಾಗಿ ಮೂವ್ ಮಾಡೋದು ಕೂಡ ನಂಗೆ ಇಷ್ಟ ಇಲ್ಲ. ಸುಮ್ಮನೆ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡೋಕೆ ಹೇಳು, ಅದರಲ್ಲೂ ನನ್ನ ಜೊತೆ ಅಂತೂ ಫುಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋಕೆ ಹೇಳು ಅಂತಿದ್ದಾರೆ. ಯಾಕೆ ತಾಂಡವ್ ಅವ್ನು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ನಿಂಗೆ ಆಗ ಅನಿಸುತ್ತೆ ಒಂದಷ್ಟು ದಿನ ಟೈಮ್ ಸ್ಪೆಂಡ್ ಮಾಡು, ನಿಂಗೆ ತುಂಬಾ ಇಷ್ಟ ಆಗುತ್ತೆ ಅವ್ನ ಜೊತೆ ಅಂತ ಹೇಳಿದಾಗ ನನಗೆ ಅವ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೂ ಇಷ್ಟ ಅಲ್ಲ, ಏನೂ ಇಷ್ಟ ಅಲ್ಲ. ಸುಮ್ಮನೆ ನೀನು ಅಷ್ಟೇ ಫೋನಲ್ಲಿ ಮಾತಾಡ್ತಿರ್ತೀಯ ಅಲ್ವಾ, ಆಗ ನನ್ನ ಜೊತೆ ಸ್ವಲ್ಪ ಡಿಸ್ಟೆನ್ಸ್ನ ಮೇಂಟೈನ್ ಮಾಡೋಕ್ಕೆ ಹೇಳಿ, ಬೌಂಡ್ರಿ ಇರುತ್ತೆ ಅದ್ರ ಒಳಗಡೆ ಬರಬೇಡ ಅಂತ ಹೇಳು. ಇಲ್ಲ ಅಂದರೆ ಮುಂದೊಂದು ಸತಿ ಆಗೋದೇ ಬೇರೆ, ನೀನು ಕೂಡ ಅವ್ನ ಜೊತೆ ಇಷ್ಟು ಕ್ಲೋಸ್ ಆಗಿ ಮೂವ್ ಮಾಡೋದು ನಂಗೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಜೊತೆಗೆ ಇದರ ನಡುವೆ ಆ ವ್ಯಕ್ತಿ ಒಂದು ವಿಷಯ ಹೇಳಿ ಹೋಗ್ತಾರೆ, ಏನು ಸರಿ ರೀತಿ ವಯಸ್ಸಾದವ್ರ ಥರ ಶರ್ಟ್ ಎಲ್ಲ ಹಾಕ್ಕೊಂಡು ನಂತರ ಸ್ಟೈಲಿಶ್ ಆಗಿ ಬಟ್ಟೆಗಳು ಹಾಕ್ಕೊಂಡು ಈ ಸರಿ ಹೆಂಗಾಗಿ ಕಾಣಿಸ್ತೀರಾ, ಇಲ್ಲಾಂದರೆ ಅಂಕಲ್ ಥರ ಕಾಣಿಸ್ತೀರಾ ಅಂತ ಕೂಡ ಹೇಳಿ ಹೋಗ್ಬಿಟ್ಟಿರ್ತಾರೆ. ಅದು ಕೂಡ ತಾಂಡವ್ಗೆ ನಿಜವಾಗ್ಲೂ ಕೂಡ ಸಕ್ಕದಾಗಿ ಉರಿದು ಹೋಗಿರುತ್ತೆ. ಈ ಕಡೆ ಶ್ರೇಷ್ಠ ಅಂತೂ ಇವರಿಬ್ಬರ ನಡುವೆ ನಾನು ಸಿಕ್ಕಾಕೊಂಡು ಒತ್ತಾಡ್ತಾ ಇದ್ದೀನಿ, ಇವ್ರಿಗೂ ಇವ್ರು ತಾಂಡವ್ಗೂ ಅವನಿಗೂ ಅಜಗಜಾಂತರ ವ್ಯತ್ಯಾಸ ಅಂತ ಶ್ರೇಷ್ಠಾಗೆ ಅನ್ನಿಸ್ತದೆ. ಆದರೂ ಕೂಡ ನಿಜ ಶ್ರೇಷ್ಠಾಗೆ ತಾಂಡವೇ ಬೇಕು ಅಂತ ಅನ್ನಿಸ್ತದೆ. ಬಟ್ ಇದು ಎಲ್ಲದರ ನಡುವೆ ಮತ್ತೆ ಈ ಕಡೆ ಭಾಗ್ಯ ಬೇರೆ ಬೇರೆ ರೆಸ್ಟೋರೆಂಟ್ಗೆ ಕಾಲ್ ಮಾಡಿದೆ, ಹೋಟೆಲ್ಗೆ ಕಾಲ್ ಮಾಡಿದ್ದೆ, ಕೆಲಸನ ಕೇಳಕ್ಕೆ ಹೋದಾಗ ಭಾಗ್ಯ ಅನ್ನೋ ಹೆಸರು ಎತ್ತದಾಗೆ ಯಾವುದೇ ಕಾರಣಕ್ಕೂ ನಿಮಗೆ ಕೆಲಸ ಇಲ್ಲ ಅಂತಿದ್ದಾರೆ. ಸರ್ ಏನೋ ಒಂದು ತಪ್ಪ ಆಗೋಯ್ತು, ನಿಮ್ಮ ಹೋಟೆಲಲ್ಲಿ ಅಂಥದ್ದು ಆಗೋದಿಲ್ಲ ಅಂದಾಗ ಇಲ್ಲ, ಯಾವುದೇ ಕಾರಣಕ್ಕೂ ಇಂಥ ಒಂದು ಬ್ಲ್ಯಾಕ್ ಮಾರ್ಕ್ ಇದ್ದು ಇಂಥ ಇನ್ಸಿಡೆಂಟ್ ಆಗಿರೋನ್ನ ನಮ್ಮ ಒಂದು ಹೋಟೆಲ್ನಲ್ಲಿ ಶೆಫ್ ಆಗಿ ಕರ್ಕೊಳ್ಳೋಕೆ ಸಾಧ್ಯ ಇಲ್ಲ. ನಾಟ್ ಓನ್ಲಿ ನಮ್ಮ ಹೋಟೆಲ್ಲು, ಬೇರೆ ಎಲ್ಲೂ ಕೂಡ ನಿಮಗೆ ಶೆಫ್ ಆಗಿ ಕೆಲಸ ಸಿಗೋದಿಲ್ಲ. ಬಿಕಾಸ್ ನಮ್ಮ ಯೂನಿಯನಲ್ಲಿ ನಿಮ್ಮ ಫೋಟೋನ ಶೇರ್ ಮಾಡಿ ಸಖತ್ತಾಗೆ ಬರೆದು ಹಾಕಿದ್ದಾರೆ, ಎಲ್ಲೂ ಕೂಡ ನಿಮಗೆ ಕೆಲಸ ಸಿಗೋದಿಲ್ಲ ಅಂತ ಹೇಳ್ತಾರೆ. ಇದರಿಂದ ಭಾಗ್ಯಗೆ ತುಂಬ ದುಃಖ ಆಗುತ್ತೆ. ಈ ಕಡೆ ಬೆಳಗ್ಗೆ ಆಗುತ್ತೆ, ಮತ್ತೆ ಕಾಲ್ ಮಾಡ್ತಾರೆ, ಮತ್ತೆ ಅದೇ ವಿಷಯ. ಎಲ್ಲರೂ ಕೂಡ ನಾನು ತಪ್ಪು ತಿಳ್ಕೊಂಡಿದ್ದಾರೆ, ನಾನೇ ಮಾಡಿರೋದು ಅಂದ್ಕೊಂಡು ಎಲ್ಲೂ ಕೂಡ ಕೆಲಸ ಸಿಗ್ತಿಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಈ ಕಡೆ ಕುಸುಮವ್ರು ಕೂಡ ಏನು ಮಾಡ್ತೀಯಮ್ಮ ಅಂತಿದ್ದಾರೆ. ಅದ್ರ ನಡುವೆ ಮಾವ ಕೂಡ ಬಂದು 3 ಲಕ್ಷದ ಚೆಕ್ಕನ್ನು ಕೊಡ್ತಾರೆ, ಸೇವಿಂಗ್ಸ್ ತೊಗೊಂಬ, ನೀನು ಕಷ್ಟಕ್ಕೆ ಬಳಸ್ಕೋ, ಯಾಕಂದರೆ ನೀನು ಕಷ್ಟಕ್ಕೆ ಬಂದಾಗ ಅಂತ ಯೂಸ್ ಇಟ್ಕೊಂಡಿದ್ದೆ, ಬಟ್ ನೀನು ಎಂದೂ ಕೂಡ ಕಷ್ಟನ ತೊಗೊಂಡು ಬರಲೇ ಇಲ್ಲ, ಅಲ್ಲಲ್ಲೇ ನಿಭಾಯಿಸ್ತಾ ಇದ್ದೆ ಅಂದಾಗ ಬೇಡ ಮಾವ, ಇದು ನಿಮ್ಮ ಕಷ್ಟದ ದುಡ್ಡು, ನೀವೇ ಇಟ್ಕೊಳ್ಳಿ, ನಾನು ಎಲ್ಲವನ್ನ ಕೂಡ ನಿಭಾಯಿಸ್ತೀನಿ ಅಂತ ಹೇಳಿರ್ತಾರೆ. ಜೊತೆಗೆ ಈಗ 80,000 ರೂಪಾಯಿ ದುಡ್ಡು ಕೊಡಬೇಕು, ಹಾಗಾಗಿ ಕಾಲೇಜ್ಗೆ ಹೋಗಿ 80,000ಕ್ಕೆ ಕಡಿಮೆ ಮಾಡ್ಕೋತೀರಾ ಅಂತ ಕೇಳ್ತೀನಿ, ಅದರ್ವೈಸ್ ಸ್ವಲ್ಪ ದಿನ ಟೈಮ್ ಕೊಡಿ ಅಂತ ಕೇಳ್ತೀನಿ, ಹೋಗಿ ಬರ್ತೀನಿ ಅತ್ತೆ ಅಂದಾಗ ನಾನು ಕೂಡ ಬರ್ತೀನಿ ಅಂತಾರೆ. ಬೇಡ ಆತ ನಿಮ್ಮ ಅವಶ್ಯಕತೆ ಇದ್ದರೆ ನಾನು ಕರೀತೀನಿ ಅಂತ ಹೇಳಿ ಭಾಗ್ಯ ಹೋಗಿ ಪ್ರಿನ್ಸಿಪಲ್ ಹತ್ರ ಮಾತಾಡೋಕ್ಕೆ ಹೋಗ್ತಾರೆ. ಪ್ರಿನ್ಸಿಪಲ್ ಅಷ್ಟರಲ್ಲಿ ತನ್ವಿ ಅವ್ರ ತಂದೆ ಜೊತೆ ಬಂದು 80,000 ಕಟ್ಟಿದ್ರಲ್ಲ ಅಂತ ತಕ್ಷಣ ಭಾಗ್ಯಗೆ ಶಾಕ್ ಆಗುತ್ತೆ. ಅಯ್ಯೋ ಹೌದಾ, ನಾನು ಕೂಡ ಬರೋಕ್ಕೆ ಹೇಳಿದರು, ಬಟ್ ಅವರು ನಾನು ಬರೋಷ್ಟರಲ್ಲಿ ಬಂದು ಹೋಗಿದ್ದಾರೆ ಅನಿಸುತ್ತೆ, ಸರಿ ಅಂತ ಹೇಳಿ ತಾನು ಯಾಕೆ ಬಂದಿದೆ ಅನ್ನೋ ವಿಷಯವನ್ನು ಮುಚ್ಚಿಟ್ಟು ಹೋಗ್ತಾರೆ. ಈ ಕಡೆ ತನ್ವಿ, ಪಾಪ ನೀವು ಕಟ್ಟೋದಕ್ಕೆ ತುಂಬ ಥ್ಯಾಂಕ್ಸ್ ಪಾಪ, ನಿಜವಾಗ್ಲೂ ಇಲ್ಲ ಅಂದರೆ ನಂಗೆ ಅವಮಾನ ಆಗ್ತಿತ್ತು, ಎಲ್ಲ ಕೂಡ ನನ್ನ ಟೀಸ್ ಮಾಡ್ತಿದ್ರು ಅಂದಾಗ ನನ್ನ ಮಗಳು ದುಡ್ಡು ಕಟ್ಟೋದ್ರಲ್ಲೇನು, ನನ್ನ ಮಗಳಿಗೆ ನಾನಿಲ್ವಾ ಅಂತ ಹೇಳ್ತಿದ್ದಾರೆ. ತುಂಬ ಥ್ಯಾಂಕ್ಸ್ ಪಪ್ಪ ಅಂತ ಹೇಳ್ತಿದ್ದಾಗಲೇ ಈ ಕಡೆ ಅಮ್ಮಂಗೆ ತುಂಬ ಕಷ್ಟ ಆಯಿತು, ನೀವು ಬಂದು ಕಟ್ಟಿದ್ರಲ್ವ, ತುಂಬ ಖುಷಿ ಆಯಿತು, ಐ ಲವ್ ಯು ಪಪ್ಪ ಅಂತ ಹೇಳ್ತಿದ್ದಾಳೆ. ಇದನ್ನು ಕೇಳಿಸ್ಕೊಂಡು ಭಾಗ್ಯಗೆ ನಿಜವಾಗ್ಲೂ ನೋವಾಗ್ತದೆ. ನನ್ನ ಮಗಳು ನನ್ನ ಮೇಲೆ ವಿಶ್ವಾಸ ಇಳ್ದೈತಾ, ಅವ್ರ ಅಪ್ಪನ ಕರೆದು ವಿಷಯನ ತಿಳಿಸಿ ಫೀಸ್ ಕಟ್ಟಿಸ್ಕೊಂಡ್ಲಲ್ಲ ಅಂತ. ಅಷ್ಟರಲ್ಲಿ ಈ ಕಡೆ ಕಾಲೇಜಿಗೆ ಲೇಟ್ ಆಗುತ್ತೆ ಮಗಳೇ ಹೋಗು ಅಂತ ಹೇಳ್ತಿದ್ದಾಗೆ ಈ ಕಡೆ ತಿರ್ಕೊಂಡ್ರೆ ಅಮ್ಮನ ನೋಡಿ, ಅಮ್ಮ ನೀನು ಬಂದ್ಯಾ ಪಪ್ಪ ಫೀಸ್ ಕಟ್ಟಿದ್ರಮ್ಮ, ನೀನೇನು ಯೋಚನೆ ಮಾಡಬೇಡಮ್ಮ ಅಂತ ಹೇಳಿ ಅವಳು ಹೋಗ್ತಾಳೆ. ನಂತರ ಈ ಕಡೆ ತಾಂಡವ ಭಾಗ್ಯ ಹತ್ರ ಬಂದಿದ್ದೆ, ನೋಡಿದ್ಯಾ ಕೊನೆಗೂ ಕೂಡ ಯಾರ ಹತ್ರ ಬಂದ್ಲು ನನ್ನ ಮಗಳಕ್ಕಾಗಿದ್ಯಾರು ಈ ಪಪ್ಪನೇ ಅನ್ನೋದು ಗೊತ್ತಾಯ್ತಾ ಅಂತ ಭಾಗ್ಯಗೆ ಗೇಲಿ ಮಾಡ್ತಾರೆ. ತದನಂತರ ಈ ಕಡೆ ಭಾಗ್ಯಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಈ ಕಡೆ ತಾಂಡವ್ ಚಾಲೆಂಜ್ ಮಾಡ್ತಿದ್ದಾರೆ, ನೋಡು ಮೆರೀತಾ ಇದೆ ಅಲ್ವಾ, ನನ್ನ ಜೊತೆನೇ ಎಲ್ಲ ಇರ್ತಾರೆ ಅಂತ ಒಬ್ಬೊಬ್ಬರಾಗಿ ಕಳಿಸ್ತಾ ನಿನ್ನನ್ನು ಬಿಟ್ಟು ನನ್ನ ಹತ್ರ ಬಂದೇ ಬರ್ತಾರೆ, ಬೇಕಿದ್ರೆ ಚಾಲೆಂಜ್ ಮಾಡ್ತೀನಿ, ಬೇಕಿದ್ರೆ ನೀನೇ ಬಂದು ಅದನ್ನು ನಡೀಲಿಲ್ಲ ಅಂದರೆ ನನ್ನ ಹೆಸರನ್ನು ಚೇಂಜ್ ಮಾಡು ಅಂತ ಹೇಳಿ ಕೇಕೆ ಹಾಕಿ ನಗ್ತಿದ್ದಾರೆ. ನೀನು ಬೀದಿಗೆ ಬಿದ್ದಾಯಿತು ಅಂತ. ಹಾಗಿದ್ರೆ ಅದು ಎಲ್ಲವನ್ನೂ ಕೂಡ ಭಾಗ್ಯ ಎದುರಿಸಿ ಹೊರಗಡೆ ಬರ್ತಾರೆ ಖಂಡಿತ. ಬಟ್ ಹೇಗೆ ಮುಂದಿನ ವಿಡಿಯೋದಲ್ಲಿ